ಜೊತೆಗೆ ಇವತ್ತಿನಿಂದ ರಾಜ್ಯಾದ್ಯಂತ ಜಾತಿ ಗಣತಿ ಆರಂಭ ಆಗ್ತಾ ಇದೆ. ಸಮೀಕ್ಷೆಯನ್ನು ನಡೆಸಲಾಗುತ್ತೆ ಇವತ್ತಿನಿಂದ. ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿಗತಿಯ ಸಮೀಕ್ಷೆ ಇದು. ರಾಜ್ಯದ ಪ್ರತಿ ಮನೆ ಮನೆಗೆ ತೆರಳೋದಕ್ಕೆ ಸಿಬ್ಬಂದಿ ಸಜ್ಜಾಗಿದ್ದಾರೆ. ಶಿಕ್ಷಕರನ್ನ ಸಜ್ಜುಗೊಳಿಸಲಾಗಿದೆ. ಬೆಂಗಳೂರಿನಲ್ಲಿ ಇವತ್ತಿನಿಂದ ಸಮೀಕ್ಷೆ ಆರಂಭ ಆಗಲ್ಲ. ಬೆಂಗಳೂರು ಹೊರತುಪಡಿಸಿ ರಾಜ್ಯದ ಉಳಿದೆಲ್ಲ ಭಾಗಗಳಲ್ಲಿ ಇವತ್ತಿನಿಂದಲೇ ಜಾತಿ ಗಣತಿ ಸಮೀಕ್ಷೆ ನಡೆಯುತ್ತೆ. ರಾಜ್ಯದ ಜನತೆಯ ಸಾಮಾಜಿಕ ಸ್ಥಿತಿ, ಶೈಕ್ಷಣಿಕ, ಆರ್ಥಿಕ ಸ್ಥಿತಿಗತಿಯ ಸಮೀಕ್ಷೆ ಇದು. ಮನೆ ಮನೆಗೆ ಬರ್ತಾರೆ ಶಿಕ್ಷಕರು. ಅವರಿಗೆ ವಿಶೇಷವಾದಂತಹ ತರಬೇತಿಯನ್ನು ನೀಡಲಾಗಿದೆ. 60 ಪ್ರಶ್ನೆಗಳನ್ನ ಕೇಳ್ತಾರೆ. ಅದಕ್ಕೆಲ್ಲದಕ್ಕೂ ಕೂಡ ನಮ್ಮಿಂದ ಉತ್ತರವನ್ನು ಪಡಿತಾರೆ. ಸಮೀಕ್ಷಾ ನಮೂನೆಯಲ್ಲಿ ಒಟ್ಟು 60 ಪ್ರಶ್ನೆಗಳ ಕಾಲಂ ಇರೋದು. ಯಾವ ರೀತಿ ನಡೆಯುತ್ತೆ ಜಾತಿ ಗಣತಿ ಅನ್ನೋದನ್ನ ಗಮನಿಸ್ತಾ ಇದ್ವಿ. ಹಾಗೆ ಜನರ ಆಧಾರ್ ಸಂಖ್ಯೆಯನ್ನು ಪಡ್ಕೊಳ್ತಾರೆ. ಸಮೀಕ್ಷೆ ರಿಪೀಟ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ಆಧಾರ್ ಬಳಕೆ. ರೇಷನ್ ಕಾರ್ಡ್ ಇದ್ದಲ್ಲಿ ಆ ಸಂಖ್ಯೆಯನ್ನು ಕೂಡ ನಮೂದಿಸಬೇಕಾಗತ್ತೆ. ರೇಷನ್ ನಂಬರ್ ಹಾಕ್ತಾ ಇದ್ದಂತೆ ಆ ಕುಟುಂಬದ ವಿವರ ಲಭ್ಯ ಆಗತ್ತೆ. 60 ಪ್ರಶ್ನೆಗಳ ಕಾಲಂ ಅದು. ಪ್ರತಿಯೊಬ್ಬರು ಆಧಾರ್ ಸಂಖ್ಯೆ ನೀಡಬೇಕಾಗಿದೆ, ಅದು ಕಡ್ಡಾಯ. ಯಾಕಂದ್ರೆ ಈ ಆಧಾರ್ ಬಳಕೆ ಮಾಡೋದ್ರಿಂದ ಮತ್ತೆ ಅವರದೇ ಸಮೀಕ್ಷೆ ಆಗಲ್ಲ, ಸಮೀಕ್ಷೆ ರಿಪೀಟ್ ಆಗಲ್ಲ ಅನ್ನೋ ಉದ್ದೇಶದಿಂದ. ಇನ್ನು ರೇಷನ್ ಕಾರ್ಡ್ ಇದ್ರಂತೂ ಆ ಸಂಖ್ಯೆಯನ್ನ ನಮೂದಿಸ್ತಾ ಇದ್ದಂತೆ ಇಡೀ ಕುಟುಂಬದ ವಿವರ ಓಪನ್ ಆಗುತ್ತೆ. ಕೆಲಸಕ್ಕೆ ಹೊರಗಡೆ ಹೋದವರಿಗೆ ಸಮೀಕ್ಷೆಗೆ ಭಾಗಿಯಾಗದಕ್ಕೆ ಅವಕಾಶ ಇದೆ. ಆನ್ಲೈನ್ನಲ್ಲಿ ಸಮೀಕ್ಷೆ ನಡೆಸುವಂತಹ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ಹಾಗಾಗಿ ಇವತ್ತಿನಿಂದ ನಡೆಯಲಿರುವಂತಹ ಇವತ್ತಿನ ಈ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಪ್ರತಿಯೊಬ್ಬರೂ ಕೂಡ ಭಾಗಿಯಾಗಬೇಕಾಗತ್ತೆ. ಅವರ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸ್ಥಿತಿಗತಿಯ ವಿವರಗಳನ್ನು ನೀಡಬೇಕಾಗತ್ತೆ. ಕುಟುಂಬದ ವಿವರ, ಜೊತೆಗೆ ಜಾತಿಯ ವಿವರ, ಉದ್ಯೋಗದ ವಿವರ, ಶಿಕ್ಷಣದ ವಿವರ, ಆರ್ಥಿಕ ಪರಿಸ್ಥಿತಿ, ಸಾಲ ಏನಾದರೂ ಮಾಡಿದ್ದೀರಾ, ಇದೆಲ್ಲದರ ವಿವರವನ್ನ ಕೊಡ್ತಾ ಹೋಗ್ಬೇಕಾಗತ್ತೆ. ಜೊತೆಗೆ ಮನೆಯಲ್ಲಿ ಯಾರಿಗಾದ್ರೂ ಅಂಗವೈಕಲ್ಯ ಇದ್ರೆ ಅದರ ಮಾಹಿತಿಯನ್ನು ಕೂಡ ನೀಡಬೇಕಾಗುತ್ತೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಯಾವುದೆಲ್ಲ ಯೋಜನೆಗಳು ಬಂದರೂ ಕೂಡ ಅದರ ಫಲವನ್ನ ಸುಲಭವಾಗಿ ಪಡೆಯೋದಕ್ಕೆ ಈ ಸಮೀಕ್ಷೆಗಳು ಅನುಕೂಲ ಆಗಲಿದೆ.